ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಸ್ವರ್ಣ ಕುಕಿಂಗ್ ಚಾನಲ್. ಇವತ್ತು ನಾನು ಚಾಕ್ಲೇಟ್ ಕೇಕ್ನ ಮಾಡ್ತಾ ಇದ್ದೀನಿ. ಇದು ತುಂಬಾ ಪರ್ಫೆಕ್ಟಾಗಿ ನಾವು ಚಾಕ್ಲೇಟ್ ಕೇಕ್ನ ಮನೆಯಲ್ಲಿ ಮಾಡ್ಕೋಬೇಕಂದ್ರೆ ಈ ವಿಡಿಯೋನ ಸ್ಕಿಪ್ ಮಾಡ್ದೇನೆ ನೀವು ಪೂರ್ತಿಯಾಗಿ ವಿಡಿಯೋ ನೋಡಿ ಒಂದು ಸತಿ ಟ್ರೈ ಮಾಡಿ. ನೀವು ಪರ್ಫೆಕ್ಟಾಗಿ ಚಾಕ್ಲೇಟ್ ಕೇಕ್ನ ಮನೆಯಲ್ಲೇ ತುಂಬಾ ಸುಲಭವಾಗಿ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿರುತ್ತೆ, ಅಷ್ಟು ಸಾಫ್ಟ್ ಆಗಿರುತ್ತೆ, ಅಷ್ಟು ಸ್ಪಾಂಜಿ ಆಗಿರುತ್ತೆ ಅಂತಲೇ ಹೇಳ್ತಾ ಇದ್ದೀನಿ. ಅಷ್ಟು ರುಚಿಯಾಗಿರುತ್ತೆ ಈ ಕೇಕು. ಒಂದು ಸತಿ ಟ್ರೈ ಮಾಡಿ ಗೊತ್ತಾಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು, ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದು ಹೇಗೆ ಮಾಡೋದನ್ನು ಇವಾಗ ತೋರಿಸ್ತೀನಿ ಬನ್ನಿ. ನಾನು ಒಂದು ಪಾತ್ರೆನ ತೊಗೊಂಡು ನೋಡಿ, ಅದಕ್ಕೆ 1 ಕಪ್ನಷ್ಟು ನಾನು ಮೈದಾ ಹಿಟ್ಟನ್ನ ತಗೋತಾ ಇದ್ದೀನಿ. ಮತ್ತು 1.5 ಸ್ಪೂನಷ್ಟು ನಾನು ಕೋಕೋ ಪೌಡ್ರನ್ನ ತೊಗೋತಾ ಇದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ನಾನು ಕೋಕೋ ಪೌಡ್ರನ್ನ ಹಾಕ್ಕೊಂಡಿದ್ದೀನಿ. ಮತ್ತು 1 ಸ್ಪೂನಷ್ಟು ನಾನು ಕಾಫಿ ಪೌಡ್ರನ್ನ ಹಾಕೋತಾ ಇದ್ದೀನಿ. 1 ಸ್ಪೂನಷ್ಟು ಕಾಫಿ ಪೌಡ್ರ್ ಹಾಕೊಳ್ಳೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು 1 ಟೀ ಸ್ಪೂನಷ್ಟು ನಾನು ಬೇಕಿಂಗ್ ಪೌಡ್ರನ್ನ ಹಾಕೋತಾ ಇದ್ದೀನಿ. ಮತ್ತು 1/2 ಟೀ ಸ್ಪೂನಷ್ಟು ನಾನು ಬೇಕಿಂಗ್ ಸೋಡಾನ ಹಾಕ್ಕೊಂಡು ಎಲ್ಲನೂ ನಾನು ಜರಡಿನ ಮಾಡ್ಕೋತಾ ಇದ್ದೀನಿ. ನೋಡಿ, ತುಂಬಾ ಚೆನ್ನಾಗಿ ಜರಡಿ ಮಾಡ್ಕೋಬೇಕು. ಜರಡಿ ಮಾಡ್ಕೊಳ್ಳೋದ್ರಿಂದ ಕೇಕು ತುಂಬಾ ಸಾಫ್ಟಾಗಿ ಬರುತ್ತೆ ಮತ್ತು ಸ್ಪಾಂಜಿಯಾಗಿ ಬರುತ್ತೆ. ಅಷ್ಟು ಚೆನ್ನಾಗಿ ಬರುತ್ತೆ ಜರಡಿ ಹಿಡ್ಕೊಳ್ಳೋದ್ರಿಂದ. ನೋಡಿ, ಒಂದಿಷ್ಟು ಗಂಟುಗಳಿರಬಾರ್ದು. ಗಂಟುಗಳು ಇರಲಾರ್ದಂಗೆ ನಾವು ಜರಡಿನ ಹಿಡ್ಕೋಬೇಕು. ನೋಡಿ, ತುಂಬಾ ಚೆನ್ನಾಗಿ ಜರಡಿ ಮಾಡ್ಕೊಂಡಿದ್ದೀನಿ ನಾನು. ಇವಾಗ ನೋಡಿ, ಎಲ್ಲನೂ ಜರಡಿ ಮಾಡಿಕೊಂಡು ಇವಾಗ ನಾನು ಅದನ್ನು ಹಿಟ್ಟನ್ನ 1 ಸ್ಪೂನ್ಲೆ ನಾನು ಚೆನ್ನಾಗಿ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ಆ ಹಿಟ್ಟನ್ನ ಜರಡಿ ಹಿಡಿದ್ಮೇಲೆ ನೀವು ಸ್ಪೂನಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲನೂ ಹಿಟ್ಟು ಜೊತೆ ಮೈದಾ ಹಿಟ್ಟು ಜೊತೆ ಕೂಡ್ಕೋಬೇಕು, ಚೆನ್ನಾಗಿ ಮಿಕ್ಸ್ನ ಮಾಡಬೇಕು ಚೆನ್ನಾಗಿ. ನೋಡಿ, ಎಲ್ಲನೂ ನಾನು ಚೆನ್ನಾಗಿ 1 ಸ್ಪೂನ್ನ ತೊಗೊಂಡು ಮಿಕ್ಸ್ನ ಮಾಡಿಬಿಟ್ಟು ಇವಾಗ ಅದನ್ನು ಸೈಡಲ್ಲಿ ಇಟ್ಕೋತಾ ಇದ್ದೀನಿ. ಮತ್ತು ಇವಾಗ 1 ಬೌಲ್ನ ತೊಗೋತಾ ಇದ್ದೀನಿ. 1 ಬೌಲ್ನ ತೊಗೊಂಡು ನಾನು 2 ಎಗ್ನ ತೊಗೋತಾ ಇದ್ದೀನಿ. ನೀವು ಎಗ್ ಇಷ್ಟ ಇಲ್ಲ ಅಂತಂದರೆ, ಸ್ಮೆಲ್ ಇಷ್ಟ ಆಗಲ್ಲ ಅಂತಂದರೆ ನೀವು ಇದ್ರ ಬದಲಿ ನೀವು 1/2 ಕಪ್ನಷ್ಟು ನೀವು ಮೊಸರನ್ನ ತೊಗೋಬೋದು. ಗಟ್ಟಿ ಮೊಸರು ಇರುತ್ತಲ್ಲ, 1/2 ಕಪ್ನಷ್ಟು ಗಟ್ಟಿ ಮೊಸರು ತೊಗೋಬೋದು. ತೊಗೊಂಡು ನೀವು ಅದನ್ನು ಹಾಕ್ಕೊಂಡು ಮಾಡ್ಕೋಬೋದು. ಮತ್ತು 1 ಸ್ಪೂನಷ್ಟು ವಿನಿಗರ್ ಹಾಕ್ಕೊಂಡು ಮಾಡ್ಕೋಬೋದು. ಮತ್ತು ನಿಂಬೆಹಣ್ಣು ಒಂದು ಅರ್ಧ ಸ್ಪೂನಷ್ಟು ನಿಂಬೆಹಣ್ಣು ಹಾಕ್ಕೊಂಡು ಮಾಡ್ಕೋಬಹುದು. ಇಷ್ಟು ಆಪ್ಷನ್ ಕೊಟ್ಟಿದ್ದೀನಿ. ಇಷ್ಟು ನೀವು ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಕೇಕು. ನಾನು ಇವಾಗ 2 ಎಗ್ನ ತೊಗೊಂಡು ಮಾಡ್ಕೋತಾ ಇದ್ದೀನಿ. 2 ಎಗ್ನ ತೊಗೊಂಡು ನಾನು ಚೆನ್ನಾಗಿ ಬೀಟ್ನ ಮಾಡ್ಕೋತಾ ಇದ್ದೀನಿ. ಅದನ್ನ ಬೀಟ್ ಮಾಡ್ಕೋ ಮುಂದೆ ನಾನು ಏನು ಮಾಡ್ತಾ ಇದ್ದೀನಿ, ಅರ್ಧ ಕಪ್ಪಷ್ಟು ನಾನು ಶುಗರ್ನ ತೊಗೊಂಡಿದ್ದೀನಿ. ಅರ್ಧ ಕಪ್ ಶುಗರಲ್ಲಿ ನಾನು ಸ್ವಲ್ಪನೇ ಶುಗರ್ನ ತೊಗೊಂಡು ಅದಕ್ಕೆ ಎಗ್ ಬೀಟ್ ಮಾಡಿದ್ನಲ್ಲ ಅದಕ್ಕೆ ಹಾಕ್ಕೊಂಡು ಮತ್ತೆ ಸ್ವಲ್ಪ ಬೀಟ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಎಗ್ ಜೊತೆ ನಾನು ಸಕ್ಕರೆ ಪೌಡ್ರನ್ನ ಹಾಕ್ಕೊಂಡು ಬೀಟ್ನ ಮಾಡ್ಕೋತಾ ಇದ್ದೀನಿ. ಒಂದು ಸ್ವಲ್ಪನೇ 1-2-3 ಸ್ಪೂನಷ್ಟು ಶುಗರ್ ಪೌಡ್ರನ್ನ ಹಾಕಿಬಿಟ್ಟು ಬೀಟ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಎಲ್ಲನೂ ಸಕ್ಕರೆ ಪೌಡ್ರನ್ನ ಹಾಕಿಬಿಟ್ಟು ಇವಾಗ ನೋಡಿ ಚೆನ್ನಾಗಿ ಬೀಟ್ನ ಮಾಡ್ಕೋತಾ ಇದ್ದೀನಿ. ಇದು ನೀವು ಎಲೆಕ್ಟ್ರಿಕ್ ಬೀಟರ್ ಇರುತ್ತಲ್ಲ ಅದರಲ್ಲೇ ಮಾಡ್ಕೊಂಡ್ರೆ ತುಂಬಾ ಬೇಗ ಆಗುತ್ತೆ. ಈ ಬೀಟರಲ್ಲೇ ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೇ. ನೋಡಿ, 2 ಇಂದ್ರೂ ಅದೇ ರೀತಿಯಿಂದ ಚೆನ್ನಾಗಿ ಮಾಡ್ಕೋಬಹುದು. ನೋಡಿ, ಇವಾಗ ನಾನು 1.5 ಸ್ಪೂನಷ್ಟು ನಾನು ವೆನಿಲಾ ಎಸೆನ್ಸ್ನ ತೊಗೊಂಡಿದ್ದೀನಿ. ವೆನಿಲಾ ಎಸೆನ್ಸ್ ತೊಗೊಳ್ಳೋದ್ರಿಂದ ಎಗ್ ಸ್ಮೆಲ್ ಅಷ್ಟು ಬರೋದಿಲ್ಲ. ನೀವು ಬೇಕಾದರೆ ಟ್ರೈ ಮಾಡಿ. ಎಷ್ಟು ಎಗ್ ಸ್ಮೆಲ್ಲು ಬರೋದಿಲ್ಲ ಇದರಲ್ಲಿ. ನೀವು 1.5 ಸ್ಪೂನಷ್ಟು ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳೇಬೇಕು. ನೋಡಿ, ಇವಾಗ ನಾನು 1/4 ಕಪ್ನಷ್ಟು ಆಯಿಲ್ನ ಹಾಕೋತಾ ಇದ್ದೀನಿ. ಕುಕ್ಕಿಂಗ್ ಆಯಿಲ್ ಬರುತ್ತಲ್ಲ, ಸನ್ಫ್ಲವರ್ ಆಯಿಲು, ಅದರಲ್ಲಿ 1/4 ಕಪ್ನಷ್ಟು ನಾನು ಆಯಿಲ್ನ ಹಾಕಿಬಿಟ್ಟು ಇವಾಗ ಚೆನ್ನಾಗಿ ಬೀಟ್ನ ಮಾಡ್ತಾ ಇದ್ದೀನಿ. ನೋಡಿ, ಆಯಿಲ್ ಹಾಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ ಕೇಕು. ಇವಾಗ ನೋಡಿ, ಇನ್ನೊಂದು ನಾನು ಪಾತ್ರೆಯಲ್ಲಿ ಅದನ್ನು ಸೇರಿಸ್ಕೋತಾ ಇದ್ದೀನಿ. ಎಲ್ಲ ಬೀಟ್ ಮಾಡಿಬಿಟ್ಟು ಸೇರಿಸ್ಕೊಂಡು ಇದಕ್ಕೆ ನಾನು ಏನು ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡಿದ್ನಲ್ಲ, ಕೋಕೋ ಪೌಡ್ರು ಮತ್ತು ಮೈದಾ ಹಿಟ್ಟು ಮತ್ತು ಕಾಫಿ ಪೌಡ್ರನ್ನ, ಆ ಹಿಟ್ಟನ್ನ ನಾನು ಮಿಕ್ಸ್ ಮಾಡಿದ ಹಿಟ್ಟನ್ನ ಇವಾಗ ಇದಕ್ಕೆ ನಾನು ಎಗ್ ಬೀಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದಕ್ಕೆ 3 ಸ್ಪೂನಷ್ಟು ನಾನು ಹಿಟ್ಟನ್ನ ಸೇರಿಸ್ಬಿಟ್ಟು ಇವಾಗ ಚೆನ್ನಾಗಿ ಈಗ ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಸ್ಲೋ ಆಗಿ ಮಿಕ್ಸ್ ಮಾಡ್ಕೋಬೇಕು. ತುಂಬಾ ಫಾಸ್ಟಾಗಿ ಮಿಕ್ಸ್ನ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ, ಚೆನ್ನಾಗಿ ಬರೋದಿಲ್ಲ ಕೇಕು. ನೋಡಿ, ತುಂಬಾ ಸ್ಲೋ ಆಗಿ ಒಂದೇ ಡೈರೆಕ್ಷನಲ್ಲೇ ನಾವು ಮಿಕ್ಸ್ನ ಮಾಡಬೇಕು. ಒಂದೇ ಡೈರೆಕ್ಷನಲ್ಲಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಕೇಕು ತುಂಬ ಸ್ಪಾಂಜಿಯಾಗಿ ಬರುತ್ತೆ ಮತ್ತು ಸಾಫ್ಟಾಗೂ ಇರುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ ವಿಡಿಯೋದಲ್ಲಿ, ಈ ಥರ ನೀವು 3 ಸ್ಪೂನಷ್ಟು ನಾನು ಹಿಟ್ಟನ್ನ ಹಾಕ್ಕೊಂಡು ಚೆನ್ನಾಗಿ ಒಂದೇ ಡೈರೆಕ್ಷನಲ್ಲೇ ನಾನು ಮಿಕ್ಸ್ನ ಮಾಡ್ಕೋತಾ ಇದ್ದೀನಿ. ಈ ಥರ ನೀವು ಮಾಡೋದ್ರಿಂದ ಕೇಕು ತುಂಬಾ ಪರ್ಫೆಕ್ಟಾಗಿ ಮಾಡ್ಕೋಬೋದು. ನೋಡಿ, ಮತ್ತೆ 3 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮತ್ತು ಅದೇ ರೀತಿ ನಾನು ಒಂದೇ ಡೈರೆಕ್ಷನಲ್ಲೇ ನಾನು ಬೀಟ್ನ ಮಾಡ್ತಾ ಇದ್ದೀನಿ. ನೋಡಿ, ಒಂದೇ ಡೈರೆಕ್ಷನಲ್ಲಿ ನಾವು ತಿರ್ಸ್ಕೋಬೇಕು ಅದನ್ನು. ನೋಡಿ, ಇವಾಗ ಅದಕ್ಕೆ ನಾನು ಅರ್ಧ ಕಪ್ನಷ್ಟು ಹಾಲನ್ನ ತೊಗೊಂಡಿದ್ದೀನಿ. ಅರ್ಧ ಕಪ್ ಹಾಲಲ್ಲಿ ಸ್ವಲ್ಪನೇ ಹಾಲನ್ನ ಹಾಕ್ಕೊಂಡು ನಾನು ಕಲಿಸ್ಕೋತಾ ಇದ್ದೀನಿ. ನೋಡಿ,
ಎಗ್ ಬೀಟ್ ಮಾಡಿದ್ನಲ್ಲ ಅದರಲ್ಲಿ ಹಿಟ್ಟು ಎಷ್ಟು ಬೇಕಾಗುತ್ತೋ ಅಷ್ಟು ನಾನು ಕಲಿಸ್ಕೊಂಡು ಅದು ಸ್ವಲ್ಪ ಗಟ್ಟಿ ಆದಮೇಲೆ ಮತ್ತೆ 3 ಸ್ಪೂನಷ್ಟು ನಾನು ಹಿಟ್ಟನ್ನ ಹಾಕಿಬಿಟ್ಟು ಅದಕ್ಕೆ ಮತ್ತೆ ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಅರ್ಧ ಕಪ್ನಷ್ಟು ಹಾಲಲ್ಲಿ ಸ್ವಲ್ಪನೇ ಹಾಲನ್ನ ಹಾಕಿಬಿಟ್ಟು ಮತ್ತೆ ಒಂದೇ ಡೈರೆಕ್ಷನಲ್ಲಿ ನಾನು ಹಿಟ್ಟನ್ನ ಕಲಿಸ್ಕೊತಾ ಇದ್ದೀನಿ. ನೋಡಿ ಚೆನ್ನಾಗಿ ನಾನು ಕಲಿಸ್ಕೊಂಡಿದ್ದೀನಿ. ಇವಾಗ ಇನ್ನೊಂದು 3 ಸ್ಪೂನಷ್ಟು ಹಿಟ್ಟು ಲಾಸ್ಟಲ್ಲಿ ಉಳಿದಿದೆಯಲ್ಲ ಆ ಹಿಟ್ಟನ್ನು ಇದಕ್ಕೆ ಹಾಕೋತಾ ಇದ್ದೀನಿ. ನೋಡಿ ಇವಾಗ ಲಾಸ್ಟಲ್ಲಿ ಎಷ್ಟು ಹಿಟ್ಟು ಉಳಿದಿದೆಯಲ್ಲ ಎಲ್ಲನೂ ಅದಕ್ಕೆ ಸೇರಿಸ್ಬಿಟ್ಟು ನೋಡಿ ಎಲ್ಲನೂ ಸೇರಿಸ್ಕೊಂಡು ನಾನು ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕೋತಾ ಇದ್ದೀನಿ. ಹಾಲನ್ನ ಹಾಕಿಬಿಟ್ಟು ಮತ್ತೆ ಮೊದಲಿನ ಮೆಥಡು ಒಂದೇ ಡೈರೆಕ್ಷನಲ್ಲೇ ನಾವು ಕಲಿಸ್ಕೋಬೇಕು. ತುಂಬಾ ಫಾಸ್ಟಾಗಿ ನೀವು ಕಲಿಸ್ಕೊಂಡ್ರೆ ಕೇಕು ಚೆನ್ನಾಗಿ ಬರೋದಿಲ್ಲ. ನೋಡಿ ಒಂದೇ ಡೈರೆಕ್ಷನಲ್ಲಿ ತುಂಬಾ ಸ್ಲೋ ಆಗಿ ನಾವು ಕಲಿಸ್ಕೋಬೇಕು. ನೋಡಿ ತುಂಬಾ ಸ್ಲೋ ಆಗಿ ನಾನು ಒಂದೇ ಡೈರೆಕ್ಷನಲ್ಲಿ ತಿರ್ಗಿಸ್ಕೋತಾ ಇದ್ದೀನಿ. ಮತ್ತೆ ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ, ಮತ್ತೆ ಇನ್ನೊಂದು ಸ್ವಲ್ಪ ಹಾಲನ್ನ ಹಾಕಿಬಿಟ್ಟು ಮತ್ತೆ ತಿರ್ಗಿಸ್ಕೋತಾ ಇದ್ದೀನಿ. ನೋಡಿ ಒಂದೇ ಡೈರೆಕ್ಷನಲ್ಲಿ ನಾನು ತಿರ್ಗಿಸ್ತಾ ಇದ್ದೀನಿ. ಒಂದೇ ಸತಿ ನೀವು ಹಾಲು ಹಾಕ್ಕೊಳ್ಳೋದ್ರಿಂದ ಕೇಕ್ ಬ್ಯಾಟ್ರು ತುಂಬಾ ತೆಳುವಾಗ್ಬಿಡತ್ತೆ. ಅದಕ್ಕೆ ನಾವು ಸ್ವಲ್ಪನೇ ಹಾಲನ್ನ ನೋಡಿಕೊಂಡು ಹಾಕಿಬಿಟ್ಟು ನಾವು ಹಿಟ್ಟನ್ನ ಕಲಿಸ್ಕೋಬೇಕು. ನೋಡಿ ನಾನು ಇನ್ನೊಂದು ಸ್ವಲ್ಪ ಹಾಲು ಬೇಕಾಗತ್ತೆ ನೋಡಿಬಿಟ್ಟು ಕಲಿಸ್ಕೋಬೇಕು. ಅಷ್ಟು ಗಟ್ಟಿನೂ ಆಗಬಾರ್ದು, ಅಷ್ಟು ತೆಳುವೂ ಆಗಬಾರ್ದು ಕೇಕ್ ಬ್ಯಾಟ್ರು. ನೋಡಿ ಇವಾಗ ನಾನು ತೋರಿಸ್ತಾ ಇದ್ದೀನಿ. ಒಂದೇ ಡೈರೆಕ್ಷನಲ್ಲಿ ನಾನು ತಿರುಗಿಸ್ಬಿಟ್ಟು ನೋಡಿ ಮೇಲ್ಗಡೆ ನಾನು ಹಿಡಿದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಈ ಥರ ರಿಬ್ಬನ್ ಥರ ಕೆಳಗಡೆ ಬೀಳಬೇಕು. ಇವಾಗ ಇದನ್ನು ಪರ್ಫೆಕ್ಟಾಗಿ ಆಗಿದೆ ಇವಾಗ ಹಿಟ್ಟು. ಇವಾಗ ನೋಡಿ ನಾನು ಕೇಕ್ ಮೋಲ್ಡ್ನ ತೊಗೊಂಡು ಅದಕ್ಕೆ ಆಯಿಲ್ನ ಹಚ್ಬಿಟ್ಟು ನಾನು 1 ಸ್ಪೂನಷ್ಟು ನಾನು ಮೈದಾ ಹಿಟ್ಟನ್ನ ಹಾಕಿಬಿಟ್ಟು ಅದನ್ನ ಸ್ಪ್ರೆಡ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಇದು ನಾನು ಎಲ್ಲ ಕೇಕ್ ರೆಸಿಪಿಯಲ್ಲೂ ತೋರಿಸಿದ್ದೀನಿ ನಿಮಗೆ ಮಾಡೋದನ್ನು. ನೋಡಿ ಇವಾಗ ಅದನ್ನ ಕೇಕ್ ಬ್ಯಾಟರ್ನ ಇವಾಗ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ ಕೇಕ್ ಬ್ಯಾಟರ್ನ ಎಲ್ಲನೂ ಚೆನ್ನಾಗಿ ಹಾಕೋಬೇಕು. ನೋಡಿ ಈ ಥರ ಕೇಕ್ ಬ್ಯಾಟ್ರ್ ಬಂದಿರಬೇಕು. ಹಾಕ್ಕೊಂಡು ಸ್ವಲ್ಪ ನಾನು ತಟ್ಬಿಟ್ಟು ಸ್ವಲ್ಪ ಒಂದು ಚಾಕುನ ತೊಗೊಂಡು ನಾನು ಇವಾಗ ಮೇಲ್ಗಡೆ ಸ್ವಲ್ಪ ಅದನ್ನು ಈ ಥರ ನಾನು ಕಲಿಸ್ಕೊತಾ ಇದ್ದೀನಿ. ನೋಡಿ ಈ ಥರ ಮಾಡುವುದರಿಂದ ಕೇಕು ತುಂಬಾ ಸಾಫ್ಟಾಗಿ ಬರುತ್ತೆ. ಮೇಲ್ಗಡೆ ತುಂಬ ಚೆನ್ನಾಗಿರುತ್ತೆ. ತುಂಬಾ ಪ್ಲೇನಾಗಿ ಸಾಫ್ಟಾಗಿ ಬರುತ್ತೆ. ನೋಡಿ ಇವಾಗ ನಾನು ಕೆಳಗಡೆ ಸ್ವಲ್ಪ ತಟ್ಬಿಟ್ಟು ಇವಾಗ ನೋಡಿ OTGಯಲ್ಲಿ ನಾನು ಕೇಕ್ನ ಇಟ್ಕೋತಾ ಇದ್ದೀನಿ. ನೋಡಿ OTGಯಲ್ಲಿ ನಾನು ಕೇಕ್ನ ಇಟ್ಕೊಂಡಿದ್ದೀನಿ. ಇದನ್ನು 180 ಡಿಗ್ರಿಗೆ ನಾನು ಬೇಕ್ ಮಾಡ್ತಾ ಇದ್ದೀನಿ. 180 ಡಿಗ್ರಿ ಇಟ್ಕೊಂಡಿದ್ದೀನಿ. ನೋಡಿ 180 ಡಿಗ್ರಿ ಇಟ್ಬಿಟ್ಟು ನಾನು ಕೆಳಗಡೆ ಮೋಡ್ನ ಇಟ್ಕೊಂಡಿದ್ದೀನಿ. ನೋಡಿ ಕೆಳಗಡೆ ಮೋಡ್ನೇ ಇಟ್ಕೋಬೇಕು ಕೇಕ್ಗೆ. ಮತ್ತು 35 ನಿಮಿಷ ನಾನು ಟೈಮಿಂಗ್ನ ಸೆಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಕೇಕ್ ಆಗೋದಕ್ಕೆ 35 ನಿಮಿಷ ಸಾಕಾಗುತ್ತೆ. ನೋಡಿ 35 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ನೀವೇ ನೋಡ್ತಾ ಇರ್ಬೋದು ಕೇಕ್ ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಅಂತ. ಇಷ್ಟು ಚೆನ್ನಾಗಿ ಕೇಕ್ ಉಬ್ಬಿ ಬಂದಿರಬೇಕು. ತುಂಬಾ ಪರ್ಫೆಕ್ಟಾಗಿರುತ್ತೆ. ನೋಡಿ ಚಾಕುನ ನಾನು ಚುಚ್ಚಿಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ಚಾಕುಗೆ ಏನೂ ಹತ್ತಿಲ್ಲ, ಅಂದರೆ ಕೇಕು ಕರೆಕ್ಟಾಗಿದೆ, ಪರ್ಫೆಕ್ಟಾಗಿದೆ ಅಂತಲೇ ಅರ್ಥ. ಇವಾಗ ನೋಡಿ ಸೈಡಲ್ಲಿ ನಾನು ಚಾಕು ಯಂತ್ರ ನಾನು ಅದನ್ನು ಬಿಡಿಸ್ಕೋತಾ ಇದ್ದೀನಿ. ನೋಡಿ ಬಿಡಿಸ್ಕೊಂಡು ಅದನ್ನು ನೋಡಿ ಇವಾಗ ಎಷ್ಟು ಈಸಿಯಾಗಿ ಕೇಕ್ನ ನಾನು ತಗೋಬೋದು ಅಂತ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಮೇಲ್ಗಡೆ ಸ್ವಲ್ಪ ತಟ್ಟಬೇಡಿ, 1-3 ಸತಿ ತಟ್ಟಿದರೆ ಕೇಕ್ ತುಂಬಾ ಈಸಿಯಾಗಿ ಬರುತ್ತೆ. ನೀವೇನು ಬಟರ್ ಪೇಪರ್ ಹಾಕಿದ ಮೇಲೆ ಹೇಗೆ ಕೇಕು ಈಸಿಯಾಗಿ ಬರುತ್ತಲ್ಲ ಹಾಗೆ ಮೈದಾ ಹಿಟ್ಟು ಹಾಕೊಳ್ಳೋದ್ರಿಂದನೂ ತುಂಬಾ ಚೆನ್ನಾಗಿ ಕೇಕ್ನ ನಾವು ಹೊರಗಡೆ ತಗೋಬೋದು. ನೋಡಿ ನಾನು ಇವಾಗ ಮೇಲ್ಗಡೆ ಪಾರ್ಟ್ನ ನಾನು ತಗೋತಾ ಇದ್ದೀನಿ. ತೆಗೆದ್ಬಿಟ್ಟು ಅದಕ್ಕೆ ಇವಾಗ ಚಾಕ್ಲೇಟ್ ಸಿರಪ್ನ ಮಾಡ್ಕೊಂಡು ಇಟ್ಕೊಂಡಿದ್ದೆ. ಚಾಕ್ಲೇಟ್ ಸಿರಪ್ನ ನಾನು ಹಿಂದಿನ ವಿಡಿಯೋದಲ್ಲಿ ತೋರಿಸಿದ್ದೀನಿ ಹೇಗೆ ಮಾಡೋದನ್ನು ಅಂತಂದು. ನಾನು ಅದೇ ರೀತಿನ ಇಲ್ಲಿ ಡಾರ್ಕ್ ಚಾಕ್ಲೇಟ್ ಯಂತ್ರ ಸಿರಪ್ನ ಮಾಡಿಬಿಟ್ಟು ಹಾಕೋತಾ ಇದ್ದೀನಿ. ನೋಡಿ ಮತ್ತು ಹಾಕಿಬಿಟ್ಟು ಇವಾಗ ನೋಡಿ ತುಂಬ ಚಾಕ್ಲೇಟ್ ಸಿರಪ್ ಜಾಸ್ತಿ ಇದ್ದರೆ ಫುಲ್ ಕವರ್ ಆಗಬೇಕು. ಕೇಕಿಗೆ ಫುಲ್ ಕವರ್ ಮಾಡಿಬಿಟ್ಟು ನೀವು ಆ ಮೆಥಡಲ್ಲೂ ಮಾಡಿ ನೋಡಿ. ಫುಲ್ ಕವರ್ ಆಗಬೇಕು ಚಾಕ್ಲೇಟ್ ಸಿರಪ್ಪು. ನೀವು ಚಾಕ್ಲೇಟ್ ಯಂತ್ರನೇ ಮಾಡಿಲ್ಲ ಅಂದರೆ ಕೋಕೋ ಪೌಡ್ರ್ ಯಂತ್ರನೂ ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ. ಅದು ಚಾಕ್ಲೇಟ್ ಸಿರಪ್ನ ಫುಲ್ ಕೇಕಿಗೆ ಕವರ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ಇಟ್ಟು ಒಂದು 5 ನಿಮಿಷ ಇಟ್ಬಿಟ್ಟು ತೆಗೀರಿ. ತುಂಬ ಚೆನ್ನಾಗಿರುತ್ತೆ ಕೇಕ್ದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅದು ಕೇಕು, ಅಷ್ಟು ಚೆನ್ನಾಗಿರುತ್ತೆ. ಆ ಮೆಥಡಲ್ಲಿ ಮಾಡಿ ನೋಡಿ. ನಾನು ಇವಾಗ ಬರೀ ಚಾಕ್ಲೇಟ್ ಸಿರಪ್ನ ಮೇಲ್ಗಡೆ ಹಾಕಿಬಿಟ್ಟು ಇವಾಗ ಸೈಡಲ್ಲಿ ನಾನು ಡಾರ್ಕ್ ಚಾಕ್ಲೇಟ್ ಬರುತ್ತಲ್ಲ ಆ ಡಾರ್ಕ್ ಚಾಕ್ಲೇಟ್ನ ನಾನು ಚೆನ್ನಾಗಿ ತುರಿದ್ಬಿಟ್ಟು ಅದನ್ನು ಇವಾಗ ನೋಡಿ ಡೆಕೋರೇಟ್ ಮಾಡ್ತಾ ಇದ್ದೀನಿ. ನೀವು ಯಾವುದ್ರ ಬೇಕಾದರೂ ನೀವು ಹೇಗೆ ಬೇಕಾದರೂ ಡೆಕೋರೇಟ್ ಮಾಡ್ಕೋಬೋದು. ಈ ರೀತಿ ಡೆಕೋರೇಟ್ ಮಾಡ್ಕೊಳ್ಳೋದ್ರಿಂದ ಚಾಕ್ಲೇಟ್ ಕೇಕು ತುಂಬ ಚೆನ್ನಾಗಿ ಕಾಣಿಸುತ್ತೆ. ತುಂಬ ತಿನ್ನುವಾಗ ಟೇಸ್ಟಿಯಾಗಿರುತ್ತೆ. ನೋಡಿ ಚಾಕ್ಲೇಟ್ನ ತುರಿದ್ಬಿಟ್ಟು ನಾನು ಎಲ್ಲ ಸೈಡಲ್ಲಿ ಮಾತ್ರ ಹಾಕೋತಾ ಇದ್ದೀನಿ. ಸೈಡಲ್ಲಿ ಹಾಕೊಳ್ಳೋದ್ರಿಂದ ನೋಡಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಕೇಕು. ಮತ್ತು ನಾನು 3 ಚೆರಿನ ಸೆಂಟ್ರಲ್ಲಿ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ ನೀವು ಬೇಕರಿಗಳಲ್ಲಿ ಏನು ತರ್ತಾ ಇರ್ತೀರಲ್ಲ ಅದೇ ಥರನೇ ಕೇಕು ಮನೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ಕೋಬೋದು. ತುಂಬ ಪರ್ಫೆಕ್ಟಾಗಿ ಮಾಡ್ಕೋಬೋದು. ನೀವೇ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಕೇಕು ಅಂತ. ಅಷ್ಟೇ ಸ್ಪಾಂಜಿಯಾಗೂ ಬಂದಿದೆ ಮತ್ತು ಅಷ್ಟೇ ಸಾಫ್ಟಾಗೂ ಬಂದಿದೆ ಕೇಕು. ನೀವು ಒಂದ್ಸತಿ ಟ್ರೈ ಮಾಡಿ ಈ ಮೆಥಡಲ್ಲಿ. ಮೆಜರ್ಮೆಂಟ್ ಕರೆಕ್ಟಾಗಿ ತೊಗೊಂಡ್ರೆ
ಕೇಕು ಕರೆಕ್ಟಾಗೇ ಬರುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಇವಾಗ ನೋಡಿ ಕಟ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ತುಂಬಾ ಚೆನ್ನಾಗಿ ಬರುತ್ತೆ. ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ಕಟ್ ಮಾಡ್ತಾನೇ ಇರಬೇಕಾದ್ರೆ ನೀವು ನೋಡ್ತಾ ಇರ್ಬೋದು ಎಷ್ಟು ಈಸಿಯಾಗಿ ಕಟ್ ಮಾಡಿದೆ, ಎಷ್ಟು ಸಾಫ್ಟಾಗಿ ಕಾಣಿಸುತ್ತೆ ಅದು ಕೇಕು, ಎಷ್ಟು ಸಾಫ್ಟಾಗಿ ಬರುತ್ತೆ ಅಂತ. ನೀವು ಟ್ರೈ ಮಾಡಿದಾಗ ನೀವು ಏನು ಈ ಮೆಥಡಲ್ಲಿ ಟ್ರೈ ಮಾಡ್ತಿರಲ್ಲ ಅವಾಗ ಗೊತ್ತಾಗುತ್ತೆ ನಿಮಗೆ. ನೋಡಿ ಇವಾಗ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ, ನೀವೇ ನೋಡ್ತಾ ಇರ್ಬೋದು ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ಕೇಕು. ಅಷ್ಟು ಸಾಫ್ಟಾಗಿರುತ್ತೆ ಮತ್ತು ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ ಇದು ಕೇಕ್ದು. ನೋಡಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ ನೀವೇ ನೋಡ್ತಾ ಇರ್ಬೋದು. ಇವಾಗ ಕಟ್ ಮಾಡಿನೂ ತೋರಿಸ್ತಾ ಇದ್ದೀನಿ ನೋಡಿ, ತಿಂದುಬಿಟ್ಟು ತೋರಿಸ್ತಾ ಇದ್ದೀನಿ. ಅಷ್ಟು ಸಾಫ್ಟಾಗಿ ಅಷ್ಟು ಪರ್ಫೆಕ್ಟಾಗಿ ಬಂದಿದೆ ಇದು ಕೇಕು. ನೀವು ಒಂದ್ಸತಿ ಟ್ರೈ ಮಾಡಿ, ಅಷ್ಟು ರುಚಿಯಾಗಿರುತ್ತೆ. ಬೇಕ್ರಿಗಳಲ್ಲಿ ತರೋದನ್ನೇ ಬಿಡ್ತೀರಾ, ಅಷ್ಟು ಮನೆಯಲ್ಲೇ ನೀವು ತುಂಬಾ ಬೇಗನೆ ಮಾಡ್ಕೋಬೋದು, ತುಂಬಾ ಚೆನ್ನಾಗಿ ಮಾಡ್ಕೋಬೋದು ಕೇಕು. ನೋಡಿ ನಾನು ಇವಾಗ ಸ್ಕ್ವೇರ್ ಶೇಪಲ್ಲೂ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ನೀವು ಟೀ ಜೊತೆ ಕಾಫಿ ಜೊತೆ ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ. ಈ ಥರ ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿಬಿಟ್ಟು ಒಂದು ಡಬ್ಬದಲ್ಲಿ ಹಾಕಿಟ್ಬಿಡಿ. ಟೀ ಟೈಮ್ದಲ್ಲಿ ನೀವು ಅದನ್ನು ತೊಗೊಂಡು ತಿನ್ನಿ, ತುಂಬಾ ಚೆನ್ನಾಗಿರುತ್ತೆ. ನೋಡಿ ನಾನು ಸ್ಕ್ವೇರ್ ಶೇಪಲ್ಲಿ ಕಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಕೇಕ್, ನಿಮಗೇನು ಗೊತ್ತಾಗ್ತಾ ಇರ್ಬೋದು. ಅಷ್ಟು ಪರ್ಫೆಕ್ಟಾಗಿ ಕೇಕ್ ಬಂದಿದೆ ಇದು ನೋಡಿ. ತುಂಬ ಸ್ಪಾಂಜಿಯಾಗಿ ಬಂದಿದೆ ಮತ್ತು ನೀವು ಏನು ಬೇಕ್ರಿಗಳಲ್ಲಿ ತಿಂತಾ ಇರ್ತಿಲ್ಲ ಅದೇ ರೀತಿಯೇ ಬಂದಿದೆ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮತ್ತು ಕಾಮೆಂಟ್ ಮಾಡೋದನ್ನು ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್.